ಎಲ್ಲರಿಗೂ ನಮಸ್ಕಾರ. ಸುನಂದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಗ್ರೀನ್ ಚಿಲ್ಲಿ ಚಿಕನ್ ಮಾಡ್ಕೊಳಕತ್ತೀನಿ. ಇದು ಹೆಸರಿಗೆ ತಕ್ಕಂಗೆ ಭಾಳ ಖಾರನ ಇರ್ತೈತಿ. ನಾನ್ ವೆಜ್ ತಿನ್ನೋರಿಗೆ ಗೊತ್ತಿರ್ತೈತಿ. ಇದು ಚಿಕನ್ ಅಂದ್ರೆ ಖಾರ ಜಾಸ್ತಿ ಇದ್ರನ ಭಾಳ ಟೇಸ್ಟ್. ಈಗ ಚಿಲ್ಲಿ ಚಿಕನ್ ಮಾಡ್ಕೊಳಕ್ಕೆ ನಾನು ಅರ್ಧ kg ಚಿಕನ್ ತೊಳೆದು ಅದಕ್ಕೆ ಅರಿಶಿನ ಪುಡಿ, ಉಪ್ಪು, ಅರ್ಧ ಕಪ್ಪು ಮೊಸರು ಹಾಕಿ ಚಂದಾಗ ಕಲಿಸ್ಕೊಂಡು ಅರ್ಧ ತಾಸು ಮ್ಯಾರಿನೇಟ್ ಮಾಡಾಕಿಡಬೇಕು. ಉಪ್ಪು, ಮೊಸರು, ಅರಿಶಿನ ಪುಡಿ ಎಲ್ಲನೂ ಚಂದಾಗ ಮಿಕ್ಸ್ ಆಗಬೇಕಿದು. ಅಂದ್ರನ ಎಲ್ಲ ಹೀರ್ಕೊಂಡು ಪೀಸು ಟೇಸ್ಟ್ ಆಗ್ತಾವೆ. ಈ ಚಿಕನಿಗೆ ಮೇನ್ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು. ಈಗ ಅದನ್ನು ಮಾಡ್ಕೊಳಕ್ಕೆ ಒಂದು ಮಿಕ್ಸರ್ ಜಾರಿಗೆ ಪುದೀನ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿಟ್ಕೋಬೇಕು. ಈ ಕಡೆ ಕಡಾಯಿಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕೋಬೇಕು. ಒಂದು ಉಳ್ಳಾಗಡ್ಡಿ ತೊಗೊಂಡಿನ ದೊಡ್ಡದು. ಇದನ್ನ ಹಾಕಿ ಸ್ವಲ್ಪ ಅದಕ್ಕೆ ಕರಿಬೇವು ಹಾಕೋಬೇಕು. ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ನೀವು ಯಾವುದೇ ಚಿಕನ್ ಮಾಡ್ಕೊಳ್ರಿ, ಅದಕ್ಕೆ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗ್ತೈತಿ. ಈಗ ಅದಕ್ಕೆ ಅರಿಶಿನ ಪುಡಿ, ಗಾರ್ಲಿಕ್ ಜಿಂಜರ್ ಪೇಸ್ಟ್, ಒಂದು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದು ಟೊಮೆಟೊ ಹಾಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹುರ್ಕೋಬೇಕು ಟೊಮೆಟೊ ಮೆತ್ತಗಾಗೋವರೆಗೂ. ಟೊಮೆಟೊ ಆಪ್ಷನಲ್, ನೀವು ಬೇಕಾದ್ರೆ ಹಾಕೋಬೋದು, ಬೇಡದ್ರೆ ಸ್ಕಿಪ್ ಮಾಡಿರಿ. ಅರ್ಧ ಸ್ಪೂನು ಪೆಪ್ಪರ್ ಪೌಡರ್, ಅರ್ಧ ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ರುಬ್ಬಿಟ್ಕೊಂಡಿದ್ದು ಮೆಣಸಿನ್ಕಾಯಿ ಪೇಸ್ಟ್ ಹಾಕೋಬೇಕು. ಹಾಕ್ಕೊಂಡು ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಮೆತ್ತಗಾಗಕ್ಕೆ ನೀರು ಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ, ಜಾಸ್ತಿ ನೀರು ಹಾಕೋಬಾರ್ದು. ಜಾಸ್ತಿ ನೀರು ಹಾಕೊಂಡ್ರೆ ಟೊಮೆಟೊ ಜಲ್ದಿ ಮೆಲ್ಟ್ ಆಗಂಗಿಲ್ಲ. ಸ್ವಲ್ಪ ನೀರು ಹಾಕೊಂಡು ಇದನ್ನು ಒಂದು 5 ನಿಮಿಷ ಕುದಿಸ್ಕೋಬೇಕು. ಟೊಮೆಟೊ ಮೆಲ್ಟ್ ಆದ್ರೆ ಟೇಸ್ಟ್ ಆಗ್ತೈತಿ. ಈಗ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದು ಚಿಕನ್ ಹಾಕೋಬೇಕು. ಚಿಕನ್ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಕುದಿಸಿದ್ರೆ ಚಿಕನ್ ರೆಡಿ ಆಗ್ತೈತಿ. ಮ್ಯಾರಿನೇಟ್ ಮಾಡೋಕೆ ಇಟ್ಕೊಂಡಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಟೇಸ್ಟ್ ನೋಡಿಬಿಟ್ಟು ನೀವು ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ಇದನ್ನೆಲ್ಲ ಚಂದಾಗ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಇದನ್ನು ಡ್ರೈನೂ ಮಾಡ್ಕೋಬೋದು, ನೀವು ಬೇಕಾದರೆ ಗ್ರೇವಿನೂ ಮಾಡ್ಕೋಬೋದು. ಚಿಕನ್ ರೆಡಿ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿದ್ದು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಹಾಕಿ 2 ನಿಮಿಷ ಬೇಯಿಸ್ಕೊಂಡ್ರೆ ಇದು ಸರ್ವಿಂಗಿಗೆ ರೆಡಿ ಆಯಿತು. ಈ ಥರ ಚಿಕನ್ನ ಒಂದ್ಸರಿ ಮಾಡ್ಕೊಂಡು ತಿಂದ್ರೆ ಇದ್ರ ಟೇಸ್ಟ ಮರೆಯಂಗಿಲ್ಲ. ನೀವು ಮತ್ತೆ ಇದೇ ಥರ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ನಿಮಗೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮ್ಲಿಗೆ, ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬೂ ಮಾಡಿರಿ. ನಾವು ಮಾಡೋ ವಿಡಿಯೋಗಳು ನಿಮಗೆ ರೀಚ್ ಆಗ್ತಾವೆ. ಧನ್ಯವಾದಗಳು.